ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಿದೆ. ಅದರಲ್ಲಿ 4 ವರ್ಷದ ಮಗುವಿಂದ 80 ವರ್ಷದ ವಯಸ್ಸಿನವರೆಗೂ ಒಂದೇ ಪ್ರಶ್ನೆ ಕೇಳಲಾಗಿತ್ತು. ನಿಮ್ಮ ಲೈಫ್‌ನ ಬಿಗ್ಗೆಸ್ಟ್ ರಿಗ್ರೆಟ್ ಏನು? ಅಂದ್ರೆ ನಿಮ್ಮ ಜೀವನದ ಅತಿ ದೊಡ್ಡ ಪಶ್ಚಾತ್ತಾಪವೇನು? ಈ ಪ್ರಶ್ನೆಯನ್ನು 4 ಇಯರ್ಸ್ ಮಗುವಿಗೆ ಕೇಳಿದಾಗ ಅದು ಹೇಳಿತು, ನನ್ನ ಹತ್ತಿರ ಇದ್ದ ಚಾಕ್ಲೇಟನ್ನೆಲ್ಲ ಒಂದೇ ಸಲ ತಿನ್ನಬಾರದಿತ್ತು, ನಿಧಾನವಾಗಿ ಎಂಜಾಯ್ ಮಾಡ್ತಾ ತಿನ್ಬೇಕಿತ್ತು ಅಂತ. ಇದೇ ಪ್ರಶ್ನೆಯನ್ನು 10 to 12 ಇಯರ್ಸ್ ಇರೋ ಮಕ್ಕಳಿಗೆ ಕೇಳಿದಾಗ, ನಾನು ಟಾಯ್ಸ್‌ಗಳನ್ನು ಅಷ್ಟು ಬೇಗ ಮುರಿಬಾರ್ದಿತ್ತು, ಕಾಪಾಡಿಕೊಳ್ಬೇಕಿತ್ತು ಅಂತಾರೆ. ಇನ್ನು 17 to 18 ಇಯರ್ಸ್ ಇರೋ ಟೀನೇಜರ್ಸ್‌ಗೆ ಬಂದ್ರೆ, ಬೋರ್ಡ್ ಎಕ್ಸಾಮ್‌ನಲ್ಲಿ ಮತ್ತೊಂದಿಷ್ಟು ಓದಬೇಕಿತ್ತು, ಒಳ್ಳೆ ಸ್ಕೋರ್ ಮಾಡಬೇಕಿತ್ತು ಅನ್ನೋದು ಅವರ ಪಶ್ಚಾತ್ತಾಪ. ಇನ್ನು 30 to 35 ಇಯರ್ಸ್ ಇರೋರಿಗೆ ಕೇಳಿದ್ರೆ ಅವರ ಉತ್ತರನೇ ಬೇರೆ ಇತ್ತು. ಕಾಲೇಜ್ ಡೇಸ್‌ನಲ್ಲಿ ಎಂಜಾಯ್ ಮಾಡೋ ಬದಲು ಏನಾದ್ರೂ ಸ್ಕಿಲ್ ಕಲಿಬೇಕಿತ್ತು ಅಂತ. ನಂತರ 50 to 60 ಇಯರ್ಸ್ ಇರೋರ ಹತ್ರ ಹೋಗಿ ಕೇಳಿದಾಗ ಅವರು ಹೇಳಿದ್ದು, ನನ್ನ ಫ್ರೆಂಡ್ಸ್ ಜೊತೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು, ಅವರ ಜೊತೆ ಟ್ರಿಪ್ಸ್ ಹೋಗ್ಬೇಕಿತ್ತು ಅಂತ. ಆದರೆ ನಿಜವಾದ ಟ್ವಿಸ್ಟ್ ಇರೋದೇ ಇಲ್ಲೇ. 80 ಇಯರ್ಸ್ ಅವರಿಗೆ ಈ ಪ್ರಶ್ನೆ ಕೇಳಿದಾಗ ಅವರು ಹೇಳಿದ್ದು, ನನಗೆ ಲೈಫಲ್ಲಿ ಏನ್ ಮಾಡೋಕೆ ತುಂಬಾ ಇಷ್ಟ ಇತ್ತು, ಅದನ್ನೇ ನಾನು ಮಾಡಲಿಲ್ಲವಲ್ಲ ಅನ್ನೋದೇ ಅವರ ಲೈಫ್‌ನ ದೊಡ್ಡ ಪಶ್ಚಾತ್ತಾಪವಾಗಿತ್ತು. ಸೊ ಫ್ರೆಂಡ್ಸ್, ರಿಗ್ರೆಟ್ ಇಟ್ಕೊಂಡು ಬದುಕಬೇಡಿ. ನಿಮಗೆ ಏನು ಇಷ್ಟನೋ ಅದನ್ನೇ ಮಾಡಿ. ಡೂ ವಾಟ್ ಎವರ್ ಯು ವಾಂಟ್ ಅಂಡ್ ಬಿ ಯೂನಿಕ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.